ಸ್ವಾಮಿ ಎತ್ತಲಿಂದ ಪಯಣ ಯಾವ ಕಡೆ ಬರ್ತಾ ಇದೆ ಸ್ವಾಮಿ? ದೇವರಾಜ, ನಾನು ಭೂಲೋಕದಲ್ಲಿ ಎಲ್ಲಾ ದೇಶ ಸುತ್ತಾಡಿಕೊಂಡು ಹಾಗೆ ಭವ್ಯವಾದ ಈ ನಿನ್ನ ದೇವಲೋಕದ ಸಭೆಯನ್ನು ನೋಡಿಕೊಂಡು ಮುಂದೆ ನಾನು ವೈಕುಂಠಕ್ಕೆ ಶ್ರೀಹರಿಯ ದರ್ಶನಕ್ಕಾಗಿ ಹೋಗಬೇಕಂತ ಈ ಮಾರ್ಗವಾಗಿ ಬಂದೆ. ನಾರಾಯಣ ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳೇ, ಭೂಲೋಕದಲ್ಲಿ ನರಮಾನವರೆಲ್ಲರೂ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಾ ದಾನ ಧರ್ಮವನ್ನು ಮಾಡುತ್ತಾ ಯಥೇಚ್ಛವಾಗಿ ಯಾವಾಗಲೂ ಭಗವದ್ಭಕ್ತರಾಗಿ ನಾನು ಎಂಬುದನ್ನು ದೂರ ಮಾಡಿ ನೀನು ಅಂತಕ್ಕಂಥ ನಿಯತ್ತಿನಿಂದ ಬದುಕ್ತಾ ಇದ್ದಾರೆ ಸ್ವಾಮಿ. ನಾರಾಯಣ ನಾರಾಯಣ ನಾರಾಯಣ. ದೇವರಾಜ, ನಾನಾ ಮಾತನ್ನ ಏನಂತ ಹೇಳಲಿಲ್ಲಿ ಯಾಕೆ ಸ್ವಾಮಿ? ಬೇರೆಯವರ ಮಾತೆಲ್ಲ ನಮಗೇಕೆ? ದಾರಿಯಲ್ಲಿ ಬರುವಾಗ ನಾನೊಂದು ವಿಚಿತ್ರವನ್ನು ಕಂಡೆ. ಏನು ಸ್ವಾಮಿ ಇದು? ಕಾಳಿಂಗ ಪಟ್ಟಣವನ್ನು ಪರಿಪಾಲನೆ ಮಾಡ್ತಕ್ಕಂಥ ಆ ಸತ್ಯವ್ರತ ರಾಜ, ಸೂರ್ಯವಂಶದ ಅರಸು, ನಾನು ಅವನ ಅರಮನೆಗೆ ಹೋದಾಗ ಅವನು ಮಾಡಿದ ಸತ್ಕಾರ್ಯವನ್ನು, ಅವನು ಮಾಡಿದ ಸೇವೆಯನ್ನು ನಾನು ನೆನೆಸಿಕೊಳ್ಳುವುದಾದರೆ ನನ್ನ ಮನಸ್ಸು ಈಗಲೂ ಪುಳುಕಾಂಕಿತವಾಗ್ತಾ ಇದೆ. ಅಂತಹ ಸತ್ಯಸಂಧ, ಅಂತಹ ಧರ್ಮವಂತ ನಾನೆಲ್ಲಿಯೂ ಕಾಣೆ. ಅಲ್ಲ, ನನ್ನ ಮಾತೇನಾದರೂ ಸುಳ್ಳಾದರೆ ಅವರ ಕುಲಗುರುಗಳಾಗ್ತಕ್ಕಂಥ ವಶಿಷ್ಠ ಮಹರ್ಷಿಗಳು ಹೊಡಿಲೇ ಕುಂತವ್ರೆ, ಕೈ ತೋರಿಸಿದಂತೆ ಇದೋ ಇಲ್ಲೇ ಕುಳಿತಿದ್ದಾರೆ, ಅವ್ರನ್ನೇ ಕೇಳಿ ಎಂದಾಗ ಶಿಷ್ಯನ ಹೊಗಳದಾಗ ಗುರುಗಳಿಗೆ ಸಂತೋಷ ಆಗಿರಬೇಕು. ಕುಳಿತಿದ್ದಂಥ ಮಹರ್ಷಿಗಳು ತಟ್ಟನ ಮೇಲೆ ಕೆತ್ತರು, ಗಡ್ಡವನ್ನು ನೆವಳಿಸುತ್ತಾ ಹೇಳ್ತಾ ಇದ್ದಾರೆ, ದೇವರಾಜ, ನಾರನಾಡುತ್ತಿರುವ ಮಾತು ಅಕ್ಷರಶಃ ಸತ್ಯ. ನನ್ನ ಶಿಷ್ಯನಾಗಿರುವ ಮಾನ್ಯ ಸತ್ಯರ್ವಾತಾರಾಯ ಸನ್ನೋತಾಂಗ ಗುಣವಂತ ಕೇಳೋ, ಸನ್ನೋತಾಂಗ ಗುಣವಂತ ಕೇಳೋ. ಯಾರು ಏನು ಮಾಡಿದಾರು ನೀರಿ ಸತ್ಯ ಬಿಡುವಾನಲ್ಲ. ಯಾರು ಏನು ಮಾಡಿದಾರು ನೀರಿ ಸತ್ಯ ಬಿಡುವಾನಲ್ಲ. ಸಾರಿ ಸುಳ್ಳ ಹೇಳುವನಲ್ಲ, ನೀರಿ ಅಸತ್ಯವಿ ನಡೆಯುವನಲ್ಲ. ಸಾರಿ ಸುಳ್ಳ ನಾನಾಗಿರುವ ಆದ್ಯ ಸತ್ಯರ್ವಾತಾರಾಯ ಸನ್ನೋತಾಂಗ ಗುಣವಂತ. ನನ್ನ ಶಿಷ್ಯನ ಸತ್ಯವನ್ನು ಮೀರ್ತಕ್ಕಂಥವರು ಈ ನಿನ್ನ ಸಭೆಯಲ್ಲಿ ಕುಳಿತಿದ್ದಾರಲ್ಲ, 300 ಕೋಟಿ ದೇವತೆ. ಎಷ್ಟಿದ್ರು? 330 ಕೋಟಿ. ಈ 330 ಕೋಟಿ ದೇವತೆಗಳಲ್ಲೂ ಕೂಡ ಯಾರೂ ಇಲ್ಲ ದೇವೇಂದ್ರ. ಸಪ್ತ ಋಷಿಗಳಲ್ಲಾಗಲಿ ಅಷ್ಟ ದಿಕ್ಪಾಲಕರಲ್ಲಾಗಲಿ ಅಷ್ಟೇ ಏಕೆ, ಇಲ್ಲಿ ಕುಳಿತಿರುವ ನವಗ್ರಹಗಳಲ್ಲಿಯೂ ಕೂಡ ಯಾರೂ ಇಲ್ಲವೆಂದು ನಾನು ನಿರ್ಧಾರವಾಗಿ ಹೇಳಬಲ್ಲೆ ಎಂದರು. ಯಾರೋ ನೀವೆಲ್ಲ ಕತೆ ಕೇಳಿಸ್ಕೊತಾ ಇದ್ದಿರ್ತಾನೆ. ಯಾರು ಹೇಳಿದ್ರಿ ಈ ಮಾತನ್ನ? ವಶಿಷ್ಠ ಮಹರ್ಷಿಗಳು ಹೇಳಿದ್ರು. 9 ಜನ ನವಗ್ರಹಗಳಲ್ಲಿಯೂ ಕೂಡ ಯಾರೂ ಇಲ್ಲ ಅಂದಾಗ ಆ ನವಗ್ರಹಗಳಿಗೆ ಅಧಿಪತಿಯಾಗಿ ಕುಳಿತಿದ್ದಂಥ ಯಾವ ಮಹಾನುಭಾವ ಶನೇಶ್ವರ ಸ್ವಾಮಿ ಥಟ್ಟನ ಮೇಲೆ ಕೆದ್ದ. ಒಂದು ಸಾರಿ ಗರ್ಜಿಸಿದನಂತೆ, ವಶಿಷ್ಠ! ದೈವ ಸಭೆಯಲ್ಲ ಗಡ 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 ಗಡ. ವಶಿಷ್ಠ, ಅಪ್ರಯೋಜಕ ಅಪಪ್ರಾಪದಿಂದ ನಾರದ ಹೊಗಳುವುದು ಅದಕ್ಕಸ್ತು ಎಂದು ಈ ದೇವೇಂದ್ರ ತಲೆದೋಗುವುದು ಸರಿ ಹೋಗಿ ಇನ್ನೊಬ್ಬರದು ಕಾಕತಾಳನೆ ಆಯ್ದಂತಾಯಿತು. ಯಾರು ಸತ್ಯವಂತರು, ಯಾರು ಧರ್ಮಾತ್ಮರು, ಯಾರು ಯಾವ ಮನುಷ್ಯನೂ ಕೂಡ ಸತ್ಯವನ್ನು ಉಳಿಸಿಕೊಂಡು ಬಾಳಲಾರ. ಮೂಗನ್ನು ಹಿಡಿದರೆ ಬಾಯಲ್ಲಿ ಉಸಿರಾಡುವ ರೀತಿಯಾಗಿ ಕಷ್ಟವೆಂಬ ನಿಷ್ಠುರದ ಕೋಟೆಯಲ್ಲಿ ಸಿಕ್ಕಿಕೊಂಡಾಗ ಯಾವ ಮನುಷ್ಯನೂ ಸತ್ಯವನ್ನು ಉಳಿಸಿಕೊಳ್ಳಲಾರ. ಕೈ ನಡೆಯುವಾಗ ಎಲ್ಲರೂ ಧರ್ಮಾತ್ಮರೇ.
ಕೈಯಲ್ಲಿ ಹಣವಿರುವಾಗ ಎಲ್ಲರೂ ದಾನವಂತರೇ, ಎಲ್ಲರೂ ಸತ್ಯವಂತರೇ. ತಿನ್ನುವ ತುತ್ತನ್ನಕ್ಕೆ ಗತಿಯಿಲ್ಲದೆ ತೊಟ್ಟು ನೀರಿಗಾಗಿ ಕಾಡು ಮೇಡನ್ನು ಅಲೆವಾಗ ಯಾವ ಮನುಷ್ಯನೂ ಸತ್ಯವನ್ನು ಉಳಿಸಿಕೊಂಡು ಬಾಳಲಾರ. ಇದು ಮಾತ್ರ ಸತ್ಯ. ಸೂರ್ಯಕುಮಾರ ಕಂಡದನ್ನು ಕಂಡ ಹಾಗೆ ಹೇಳಿದ್ರೆ ಕೆಂಡದಂತ ಕೋಪ ಅನ್ನೋ ಗಾದೆ ಹಾಗಾಯಿತು. ನನ್ನ ಶಿಷ್ಯ ಸತ್ಯವಂತ, ಆ ಮಾತನ್ನು ನಾನಿಲ್ಲಿ ನಿರೂಪಣೆ ಮಾಡಿದ್ದೀನಿ, ನಿನಗೇಕೆ ಇಷ್ಟು ಕೋಪ? ವಶಿಷ್ಠರೇ, ಯಾಗ ಯಜ್ಞಾದಿಗಳೆಂಬ ನೆಪದಿಂದ ಮೂಕ ಪ್ರಾಣಿಯನ್ನು ಹೇಳ್ತಂದು ಯಜ್ಞಕ್ಕೆ ಆಹುತಿ ಕೊಡುವ ನೀನೊಬ್ಬ ಪ್ರಾಣಿ ಹಿಂಸಕ. ಸತ್ಯ ಧರ್ಮದ ಪ್ರಶಂಸೆ ಮಾಡ್ತಕ್ಕಂಥ ಶಕ್ತಿ ನಿನ್ನಲ್ಲಿದೆಯೋ? ಸೂರ್ಯಕುಮಾರ, ಯಾರಾದರೂ ಪತಿರೋತಿಯರನ್ನ, ಯಾರಾದರೂ ದೈವಭಕ್ತರನ್ನ, ಯಾರಾದರೂ ಸತ್ಯವಂತರನ್ನ, ಧರ್ಮಾತ್ಮರನ್ನ ಕಂಡರೆ ಅವರನ್ನೇ ಕೊಚ್ಚಿ ಅವರನ್ನೇ ಕೊರೆದು ಅವರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ನಿನ್ನ ನೀಚ ಸ್ವಭಾವ. ಇವರಿಬ್ಬರ ವಾದ ಮುಗಿಲು ಮುಟ್ಟುವಂತೆ ವಾದ ಮಾಡ್ತಾ ಇದ್ದಾರೆ. ಯಾರು? ಪರಮಾತ್ಮ ಮತ್ತು ವಶಿಷ್ಠ ಮಹರ್ಷಿಗಳು. ಇವರಿಬ್ಬರ ವಾದವನ್ನು ನೋಡೋದಕ್ಕೆ ಆ ದೈವ ಸಭೆಯೆಲ್ಲ ಎದ್ದು ನಿಂತುಕೊಂಡು ನೋಡ್ತಾ ಇದೆ. ಕೆಲವರು ಜ್ಞಾನಿಗಳು ಮಾತನಾಡ್ಕೋತಾರೆ, ಇವರಿಬ್ಬರು ಜಗಳದಿಂದ ಆ ಸತ್ಯರೋಧನ ಏನು ಕಡ್ದು ಕೇಡನ್ನು ತಂದು ದೊಡ್ಡಬಿಡ್ತಾರೋ ಕಾಣಿ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಅನ್ನುವಾಗ ಭರದ ಉಸಿಯಂ ನುಡಿಸದಿದ್ದೊಡೆ ನಾನು ಸೂರ್ಯಸುತನೇ ಅಲ್ಲ ಅಂದ. ಯಾರು? ಶನಿದೇವ. ಏನು ಪಂಥ? ನನ್ನ ಶಿಷ್ಯನ ಬಾಯಿಂದಲ್ಲ, ಅವನ ಸತ್ಯ ಬಾಯಿಂದಲೂ ನೀನೊಂದು ಸುಳ್ಳನ್ನು ಆಡಿಸಲಾರೆ. ಇದು ಮಾತ್ರ ಸತ್ಯ. ಆಡಿಸಿದ್ಯಾದರೆ ಗಾರ್ಧವನೇರಿ ಮದ್ಯಪಾನ ಸುಳಿಯಂ ಪಿಡಿದು ದಕ್ಷಿಣಾಭಿಮುಖ ಹೊರಟೋಗ್ತೀನಿ, ಚಾಂಡಾಲ ವೃತ್ತಿಯನ್ನು ಅನುಭವಿಸ್ಬಿಡ್ತೀನಿ. ನಿನ್ನ ಪಂಥವೇನು? ನಾನು ಇದುವರೆಗೂ ಮಾಡತಕ್ಕಂಥ ಸಕಲ ಸತ್ಯವನ್ನ, ಧರ್ಮವನ್ನ, ಜ್ಞಾನವನ್ನ ನಿನ್ನ ಶಿಷ್ಯನಿಗೆ ದಾರಿ ಎದ್ದು ಕೊಟ್ಬಿಟ್ಟು ಶರಣ ಆಗ್ಬಿಡ್ತೀನಿ. ಇದೇ ನನ್ನ ಪಂಥ. ಇದೋ ಹೊರಟನಾಗಲೇ ಸೂರ್ಯಕುಮಾರನು ಭುವಿಯೊಳಗೆ ತಾನತಿ ವೇಗದಲ್ಲಿ ಪರೀಕ್ಷಿಸುವೆನು ಆ ಸತ್ಯರ್ವತನನ್ನು ಗೆಲುವೆನು ಖಾಲಿ ತಾನಾಗ. ಮಹಾದೇವ್ ಮಹಾದೇವ್ ಓಂ ನಮಃ ಶಿವಾಯ. ದಡ 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 ಹೊರಟಿದ್ದಾನೆ ಪರಮಾತ್ಮ. ವಶಿಷ್ಠ ಮಹರ್ಷಿಗಳಿರುವುದು ನನ್ನ ಶಿಷ್ಯನ ಸತ್ಯಕ್ಕೆ ಧಕ್ಕೆ ಬಾರದ ವರವನ್ನು ಕೊಡಲು ನಾನು ಹೋಗ್ತೀನಿ ಅಂತ ತಾನೂ ಕೂಡ ದೈವ ಸಭೆಯನ್ನು ಬಿಟ್ಟು ಹೊರಟುಬಿಟ್ರು. ಇವರಿಬ್ಬರು ಹೊರಟ ಮೇಲೆ ಅವರಿಂದ ಇನ್ನೊಬ್ಬರು ಹೊರಟುಬಿಟ್ರು. ಯಾರೇಳಿ? ನೀವೊಬ್ಬರೇ ಕೇಳಿಸ್ಕೊತಾ ಇರುವಂಥ ತೀರ್ಮಾನ ಆಯಿತು. ಏಕೆಂದರೆ ಕಥೆಯನ್ನು ಕೇಳಿದಾಗ ಅದು ಆಲಿಸ್ಬೇಕು, ಆಲಿಸದೇ ಇದ್ರೆ ಅದು ಪ್ರಯೋಜನವಿಲ್ಲ. ಈಗಿನ ಕಾಲದಲ್ಲಿ ಕಾನ್ವೆಂಟು ಮಕ್ಕಳಿಗೆ ಪಾಠ ಹೇಳ್ದಂಗೆ ಆಯ್ತದೆ. ಯಾರೋ ಒಬ್ಬ ಮೇಷ್ಟ್ರು ಹೇಳಿದ್ರಂತೆ, ಏಯ್ ಹೋಮ್ವರ್ಕ್ ಮಾಡ್ಕೊಬರ್ಬೇಕು, ಗೊತ್ತಾಯ್ತಾ? ಇಲ್ಲ ಬಿಟ್ಟು ಬಿಸಿನೀರು ಕಾಯಿಸ್ಬಿಡ್ತೀನಿ, ಪರೀಕ್ಷೆತ್ರಿಗೆ ಬರ್ತಾ ಇದೆ. ಆಯ್ತು ಸರ್, ಹೇಳಿ ಸರ್, ಬರ್ಕೊಳ್ಳೋ. ಈಗೆಲ್ಲ ಇಂಗ್ಲೀಷ್ ಮೀಡಿಯಮ್ ಅಲ್ವೇ? ಪೆನ್ನು ಪೇಪರ್ ತಗೊಂಡ, ದಿಸ್ ಈಸ್ ಮೈ ಹೆಡ್ ಬರ್ದೆ ಗುರುಗಳೇ. ಹಂಗಂದ್ರೆ ಏನು ಸಾ? ಅಷ್ಟು ಗೊತ್ತಾಗಲ್ಲ ಅನ್ನೋ ದಡ್ಡ. ಹಂಗಂದ್ರೆ ಇದು ನನ್ನ ತಲೆ, ಗೊತ್ತಾಯ್ತು ಬಿಡಿ ಸಾ ಅಂದ. ಮನೆಗೆ ಬಂದ, ಬ್ಯಾಗ್ ನ್ಯಾತಾಯ್ತಾ, ಕೈಕಾಲು ಮುಖ ತೊಳ್ಕೊಂಡ, ಗಟ್ ಮಾಡ್ಬೇಕಲ್ಲ ಮೇಷ್ಟ್ರು ಹೇಳ್ಕೊಟ್ರದ್ನ. ಒಂದು ದಿವಸ ಓದ್ತಾವನೆ ಏನಂತ, ಇದು ನಮ್ಮ ಮೇಷ್ಟ್ರ ತಲೆ, ಇದು ನಮ್ಮ ಮೇಷ್ಟ್ರ ತಲೆ, ಇದು ನಮ್ಮ ಮೇಷ್ಟ್ರ ತಲೆ, ಇದು ನಮ್ಮ ಮೇಷ್ಟ್ರ ತಲೆ. ಅಪ್ಪನ ವಿದ್ಯಾವಂತ, ಅವನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ. ಏನೋ ಮುಳುಗೆ ಇಷ್ಟೊಂದು ಚೆನ್ನಾಗಿ ಓದ್ತಾವನಲ್ಲ, ನೋಡ್ದ ಅದೇನು ಮೇಷ್ಟ್ರ ತಲೆ ಅಂತಾರಲ್ಲ. ಏನದು? ಅಪ್ಪ ಹೋಮ್ವರ್ಕು. ಅಯ್ಯೋ 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 ದಡ್ಡ ಶಿಖಾಮಣಿ ಕಣೆಯ ನೀನು. ಅಲ್ಲೇನು ಬರ್ದಿದೆಯೋ, ದಿಸ್ ಈಸ್ ಮೈ ಹೆಡ್. ಹಂಗಂದ್ರೆ ಏನಪ್ಪ? ಹಂಗಂದ್ರೆ ಇದು ನನ್ನ ತಲೆ, ಗೊತ್ತಾಯ್ತು ಬಿಡಪ್ಪ ಅಂದ. ಅಪ್ಪ ಹೇಳ್ಬಿಟ್ಟು ಆ ಕಡೆಗೆ ಹೋದಾಗ ಈ ಕಡೆಗೆ ಶುರು ಮಾಡ್ಕೊಂಡ. ಇದು ನಮ್ಮ ಅಪ್ಪನ ತಲೆ, ಇದು ನಮ್ಮ ಅಪ್ಪನ ತಲೆ, ಇದು ನಮ್ಮ ಅಪ್ಪನ ತಲೆ. ಕಥೆಯನ್ನ, ಒಂದು ಮಾತನ್ನ ಯಾರು ಹೇಳೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಹೀಗೆ ಆಗೋದು. ಹಾಗೆ ಇಲ್ಲಿ ಕಥಾಭಾಗ ಹೇಳುವುದಾದರೆ, ಯಾವ ಮಹಾನುಭಾವನಾರ್ತಕ್ಕಂಥ ಪರಮಾತ್ಮ ಈ ಕಡೆ ವಶಿಷ್ಠರು ಹೊರಟ ಮೇಲೆ ಅವರಿಗೆ ಹಿಂದೆ ಹೊರಟವ್ರು ಯಾರು? ನಾರದ. ಬಂದು ಕೆಲಸ ಆಯ್ತಲ್ಲ, ಇನ್ನೇನು ನಾರಾಯಣ ಹೊರಟುಬಿಟ್ರು.
ದೈವ ಸಭೆ ವಿರಮಿಸಿತೋ ಅಲ್ಲಿಗೆ ದೈವ ಸಭೆ ಸಮಾಪ್ತಿಯಾಗಿದೆ. ಈ ಕಡೆ ಕಾಳಿಂಗ ಪಟ್ಟಣದ ವರ್ಣನೆ. ಭಾರತ ಭೂಮಿಯ ಪೂರ್ವ ಪ್ರದೇಶ ಮಧ್ಯ ಭಾಗದಿ ಏಳುತ್ತೀತ ಕಾಳಿಂಗ ಪುರವನ್ನು ಸತ್ಯ ಗೋವಿಂದ ವರ್ಮ ನಾಡುತ್ತಿದ್ದ ರಾಮಗರೇ ಜಯ ರಾಮ ರಾಮ ಜಯ ರಾಮಗರೇ ನವದೊಳು ತಂದೆಯು ಮರಣವನೈದ ಸಾರಿಸಿ ಅರುಷರಿ ಪಟ್ಟಕ್ಕೆ ಬೋದ ಅವನ ಮಗ ಅವರ ಸತ್ಯರ್ವತನು ಅರುಷರಿಂದಲೇ ರಾಜವನಾಡು ರಾಮಗರೇ ಜಯ ರಾಮಗರೇ ರಾಮಗರೇ ಜಯ ಈ ನಮ್ಮ ಭರತಖಂಡದಲ್ಲಿ ಹಲವಾರು ರಾಜ್ಯಗಳಲ್ಲಿ ಅಂಗವಂಗ ಕಳಿಂಗ ಕಾಶ್ಮೀರ ಕುಂತಳ ಮಾಡೋ ಸಿಂಧು ಸೌರಾಷ್ಟ್ರ ಗುರ್ಜರ್ ಬರ್ಬರ ನೇಪಾಳ 56 ದೇಶ. ಎಷ್ಟಂತಾರೆ? 56 ದೇಶ. ಇಷ್ಟು ರಾಜ್ಯಗಳಲ್ಲಿ ಶ್ರೇಷ್ಠವಾದ ಪಟ್ಟಣ ಅಂದರೆ ಕಾಳಿಂಗ ಪಟ್ಟಣ. ಆ ಕಾಳಿಂಗ ಪಟ್ಟಣವನ್ನು ಯಾವ ಗೋವಿಂದವರ್ಮ ಮಹಾರಾಜ ತಾನು ರಾಜ್ಯಭಾರ ಮಾಡುತ್ತಾ ಇದ್ದ. ಯಾವಾಗ? ಕೃತಾಯುಗದ ಅಂತ್ಯದಲ್ಲಿ. ಕೃತ, ತ್ರೇತ, ದ್ವಾಪರ, ಕಲಿ. ಪ್ರಥಮ ಯುಗವಾಗ್ತಕ್ಕಂಥ ಆ ಕೃತಾಯುಗದ ಅಂತ್ಯದಲ್ಲಿ ಇವನು ರಾಜ್ಯಭಾರ ಮಾಡ್ತಾ ಇದ್ದ. ಯಾರು? ಗೋವಿಂದವರ್ಮ ಮಹಾರಾಜ. ಅವನು ಕಾಲವಾದ ಮೇಲೆ, ಅವನು ತೀರ್ಕೊಂಡ ಮೇಲೆ ಅವನ ಜ್ಯೇಷ್ಠ ಕುಮಾರನಾಗತಕ್ಕಂಥ ಸತ್ಯವ್ರತ ಪಟ್ಟಾಭಿಷಕ್ತನಾಗಿದ್ದಾನೆ. ಹೆಸರಿನಷ್ಟೇ ಸತ್ಯವಂತ, ಅಷ್ಟೇ ಧರ್ಮಾತ್ಮ, ಅಷ್ಟೇ ನೀತಿವಂತ, ರೂಪವಂತ, ಗುಣವಂತ. ಅಂತಹ ಮಹಾನುಭಾವ ಆ ಕಾಳಿಂಗ ಪಟ್ಟಣವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ಈತನಿಗೆ ತಕ್ಕಂಥ ಸತಿ ಅಂದರೆ ಚಂದ್ರಘ. ಚಂದ್ರನಷ್ಟೇ ಕಳೆವುಳ್ಳವಳು, ಅಷ್ಟೇ ರೂಪವಂತೆ, ಅಷ್ಟೇ ಸತ್ಯವಂತೆ, ಮಹಾಪತಿವ್ರತ ಶಿರೋಮಣಿ ಅಂತ ಹೆಂಡತಿಯ ಕೈ ಹಿಡಿದಿದ್ದಾನೆ. ಯಾವ ಮಹಾನುಭಾವ ಹಲವಾರು ಮಂತ್ರಿಗಳಿಂದ, ಹಲವಾರು ಸೇನಾಪತಿಗಳಿಂದ, ಕವಿಗಳಿಂದ, ಗಮಕಿಗಳಿಂದ, ವಿದ್ಯಾವಂತರಿಂದ, ಕೀರ್ತನ ಕಲಾ ಶಾರದಿಂದ ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾನೆ. ಅವನ ರಾಜ್ಯದ ವೈಶಿಷ್ಟ್ಯ ಆಗಿನ ಕಾಲದಲ್ಲಿ ಹೇಗಿತ್ತಪ್ಪ ಅಂದರೆ, ತಿಂಗಳಿಗೆ 3 ಅದ ಮಳೆ ನಡೆಸಿ ಬಿತ್ತತ್ತೆ ಬೆಳೆಯುವುದು ಭೂಮಿಯೊಳಗೆ. ಒಂದು ತಿಂಗಳಿಗೆ 3 ಅದ ಮಳೆ ಮಾತ್ರ ಉಳಿತಾ ಇದೆ. ಹೆಚ್ಚಿಗೆ ಆಗಕ್ಕಿಲ್ಲ, ಕಡಿಮೆನೂ ಆಗಕ್ಕಿಲ್ಲ. ಈಗ ನಮ್ಮ ಕಾಲ ಊದ್ರೆ ಒಂದೇ ಸಮ ಉಳಿತದೆ, ಹೋದ್ರೆ ಪ್ರತಿಬಲ ಹೊಂಟಾಯ್ತದೆ. ಕೆರೆ ಕಟ್ಟೆಗೆಲ್ಲೂ ನೀರು ಬರಲಿಲ್ಲ, ಬರೀ ಊದುದ್ದೆ. ಎತ್ತ ನೋಡಿದರು ಗುಡಿಗೋ ಗುಡಲೆ, ಎತ್ತ ನೋಡಿದರು ಛತ್ರ ಜಾವಡಿಯೇ. ರಾಜ್ಯದಲ್ಲಿ ಎಲ್ಲಾರು ನೋಡಿ ಗುಡಿ ಗೋಪುರ, ಆ ದೇವಸ್ಥಾನದಲ್ಲಿ ಘಂಟಾನಾದಗಳು ಢಣ 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 ಢಣ, ಪೂಜೆ ಪುರಸ್ಕಾರಗಳು, ದಾನ ಧರ್ಮಗಳು, 4 ಮೂಲೆಗಳು 4 ಅನ್ನಛತ್ರ, ಸಾಧುಗಳು, ಸತ್ಪುರುಷರು, ದೀನರು, ದಲಿತರು ಊಟ ಮಾಡೋದಕ್ಕೆ. ಮುತ್ತಿನಿಂದ ಬಿಡುವರು ರಂಗೋಲೆಯನು ಸ್ತ್ರೀಯರು. ತಾಯಂದಿರು, ಆ ಸುಮಂಗಲಿಯರು ಬೆಳಿಗ್ಗೆ ಎದ್ದು ಕೂಡಲೇ ಮುತ್ತು ರತ್ನಗಳಿಂದ ರಂಗೋಲಿ ಬಿಡುತ್ತಾ ಇದ್ರು. ಏನು ಆ ರಂಗೋಲಿ ಬಿಡುವಂತ ಉದ್ದೇಶ?
ಗೊತ್ತಿಲ್ಲ. ಈಗ ಮೊನ್ನೆಗೆ ಬಿಡಲ್ಲ. ಈಗೇನಿಲ್ಲ, ಸಿಮೆಂಟ್ ಹಾಕ್ಸ್ತಾರಲ್ವಾ, ಹಂಗೆ 4 ಗೆರೆ ಬರ್ಸ್ಬಿಟ್ರೆ ಆಯ್ತು ಪೇಂಟ್ನೊಂದು ಕೈಲಿ. ರಂಗೋಲಿ ಬಿಡುವಂಥ ಉದ್ದೇಶ ಇಲ್ಲ. ಆ ಬೆಳಗಿನ ಜಾವದಲ್ಲಿ ಮೇಲೆದ್ದು ಪತಿ ಹೇಳುವುದಕ್ಕಿಂತ ಮುಂಚೆ ಆ ಮನೆ ಬಾಗಿಲನ್ನ ಸಾರಿಸಿ ರಂಗೋಲಿಯನ್ನು ಬಿಡುವಾಗ ಆ ಸುಮಂಗಲಿ ಆ ತಾಯಂದಿರು ಹೇಳ್ತಾ ಇದ್ರು, ರಂಗಾವಲಿ ಏ ಮಾಗಡಿ ರಂಗ ನೀ ಒಲಿಯ, ನೀ ನನ್ನ ಮನೆಗೆ ಒಲಿ, ನೀ ನನ್ನ ಪತಿಗೆ ಒಲಿ, ನೀ ನನ್ನ ಮಕ್ಕಳಿಗೆ ಒಲಿ, ರಂಗ ನೀ ಒಲಿ, ರಂಗ ರಂಗ ನೀನು ಒಲಿಯಪ್ಪ. ನಮ್ಮ ಯಜಮಾನರು ಒಳ್ಳೆ ಬುದ್ಧಿ ಕೊಡಪ್ಪ, ನನ್ನ ಮಕ್ಕಳು ಒಳ್ಳೆ ವಿದ್ಯೆ ಕೊಡಪ್ಪ, ನಮ್ಮ ಅತ್ತಮ್ಮ ಇನ್ನೊಸಿ ಆರೋಗ್ಯ ಚೆನ್ನಾಗಿ ಇಡಪ್ಪ. ಇದನ್ನೆಲ್ಲ ನನಗೆ ಒಲಿ ಅಂತ ಆ ತಾಯಿಯಂದ್ರೆ ಕೇಳಿ ಆ ರಂಗೋಲಿಯನ್ನು ಬಿಡ್ತಾ ಇತ್ತು. ಆದರೆ ಮುತ್ತು ರತ್ನಗಳಿಂದ ರಂಗೋಲಿ ಬಿಡ್ತಾ ಇದ್ರು. ಇನ್ನೆಷ್ಟು ಐಶ್ವರ್ಯ ತುಂಬಿತು ಅವನ ರಾಜ್ಯದಲ್ಲಿ. ಪಚ್ಚೆಂ ಕೂಡಿದ ಪವಳದ ಬಾಗಿಲು, ವಜ್ರದ ಬಿಗಿಸಿಗ ರಾಜಬೀದಿಗಳು, ಮುಗಿಲೆತ್ತರದ ಸೌಧಗಳು, ನೋಡುವುದಕ್ಕೆ ಕಣ್ಣಿಗೆ ಹಬ್ಬ. ಆ ರೀತಿಯಾದಂಥ ರಾಜ್ಯ ಆ ಕಾಳಿಂಗ ಪಟ್ಟಣ. ಅದನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ ಆ ಸತಿಯಿಂದೊಡಗೂಡಿ. ಎಂದರೆ ಏನು ಆನಂದ, ಏನು ವೈಭವ. ಈಗಿರಬೇಕಾದ್ರೆ ಕನಸಲ್ಲಾಗಲಿ ಮನಸ್ಸಲ್ಲಾಗಲಿ ಮರೆತಾಗಲಿ ಒಂದು ಸುಳ್ಳು ಶಬ್ದವನ್ನು ಆಡುತ್ತಾ ಇಲ್ಲ, ಅನ್ಯರಿಗೆ ಅಪಚಾರ ಮಾಡ್ತಾ ಇಲ್ಲ, ದಾನ ಧರ್ಮ ಯಥೇಚ್ಛವಾಗಿ ಮಾಡುತ್ತಾ ಇದ್ದಾನೆ ತನ್ನ ರಾಜ್ಯದಲ್ಲಿ. ಅವನು ಮಾಡುವ ಪೂಜೆ ಪುರಸ್ಕಾರ ದಾನ ಧರ್ಮ ಇವೆಲ್ಲ ಸತ್ಯವನ್ನು ಕಂಡು ಭಗವಂತ ಶನೇಶ್ವರ ಸ್ವಾಮಿ ಅವನ ಜನ್ಮರಾಶಿ ಬರಕ್ಕೆ ಆಯ್ತಾ ಇಲ್ಲ. ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾವನೆ, ಇವನ ರಾಶಿಗೆ ಹೋಗೋದೇ ಹಾಗೆ. ಭಗವಂತ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಹಾಗಾದರೆ ಅವನ ಪ್ರವೇಶ ಎಷ್ಟು ಬೇಗ ಎಲ್ಲಿ ಅವನು ಪ್ರವೇಶ ಮಾಡ್ತಾನೆ ಗೊತ್ತಾ? ಅತಿಯಾದ ಕೊಳಕುತನ, ಅತಿಯಾದ ಅಹಂಕಾರ, ದುಷ್ಟತನ, ಜಾರತನ, ಇಂತಹ ಕಡೆ ತಾನು ಬೇಗ ಪ್ರವೇಶ ಮಾಡಿಬಿಡ್ತಾನೆ. ನ್ಯಾಯ ನೀತಿ ಸತ್ಯ ಧರ್ಮ ಶಾಂತಿಯಲ್ಲಿ ನೆಲೆಸಿದೆಯೋ ಆ ಭಗವಂತ ಅಲ್ಲಿ ಬರೋದಿಲ್ಲ. ಕರ್ಮಫಲದ ಆತ, ಕರ್ಮಕ್ಕೆ ತಕ್ಕಂಥ ಫಲ ಕೊಡ್ತಕ್ಕಂಥವನು. ಅಂದಾಗ ಇಲ್ಲಿ ಯಾವ ಮಹಾನುಭಾವ ಆ ಕಾಳಿಂಗ ಪಟ್ಟಣವನ್ನು ಪರಿಪಾಲನೆ ಮಾಡ್ತಾ ಇದ್ರೆ ಪರಮಾತ್ಮ ಪ್ರವೇಶ ಮಾಡಲಾಗ್ತಾ ಇಲ್ಲ. ಗುರುಗಳಾಗಿದ್ದು ವಶಿಷ್ಠ ಮಹರ್ಷಿಗಳು ಬಂದೊಡನೆಯೇ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಸತ್ಯವ್ರತ. ಯಾಕೆಂದರೆ ಗುರು ಅಂದ್ರೆ ಅಷ್ಟೊಂದು ಭಯಭಕ್ತಿ ಇತ್ತು. ನೀನು ಯಾವ ಕುರು ಅಂತಾರೆ. ಗುರು ನಗುರೋರಧಿಕಂ, ಜಗತ್ತಿನ ಗುರುವೇ ದೊಡ್ಡವನು. ಕತ್ತಲಿಂದ ಬೆಳಕಿಗೆ ಕರ್ಕೊಂಡು ಹೋಗ್ತಕ್ಕಂಥವನು, ಅಜ್ಞಾನವನ್ನು ತೊಲಗಿಸ್ತಕ್ಕಂಥವನು, ಅನ್ಯಾಯವನ್ನು ಒಳಗೋಡ್ತಕ್ಕಂಥವನು ಆ ಗುರು. ಆ ಗುರು ಅಂತಕ್ಕಂಥ ಶಬ್ದ ಆ ಸತ್ಯದನ್ನು ಗೊತ್ತಿತ್ತು ಏನೋ. ನಮಸ್ಕಾರ ಮಾಡಿಕೊಂಡಾಗ ಹೇಳ್ತಿರಂತೆ, ಅಯ್ಯ ಮಹಾನುಭಾವ ಸತ್ಯರ್ವತ, ಕಾಲ ಉತ್ತಮವಾಗಿಲ್ಲ, ಎಚ್ಚರ ಕಾಣೋ ರಾಜ. ಕಾಲ ಉತ್ತಮವಾಗಿಲ್ಲ, ಎಚ್ಚರ ಕಣಪ್ಪ. ಏನರ್ಥ? ಬಾಳವನಿಗೊಂದು ಮಾತು, ಬಾಳೆಗೆ ಒಂದು ಕೊನೆಯನ್ನು ಇರುತ್ತದೆ. ಈ ಮಾತನ್ನು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಯಾವ ಮಾತನ್ನ? ದೇವೇಂದ್ರನ ಸಭೆಯಲ್ಲಿ ಹಠ ಮಾಡಿದ್ದಾನೆ ಪರಮಾತ್ಮ ಶನೇಶ್ವರ ಸ್ವಾಮಿ, ನೀನು ಅಸತ್ಯವನ್ನು ಬಿಡಬೇಡ, ಸತ್ಯವನ್ನು ಬಿಡಬೇಡ, ಅಸತ್ಯದ ಕಡೆ ಕಾಲಿಡಬೇಡ, ಧರ್ಮವನ್ನು ಬಿಡಬೇಡ, ಅಧರ್ಮನಾಗಿ ನಡೆಯಬೇಡ ಅಂತಕ್ಕಂಥ ವಿಚಾರವನ್ನು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಹೇಳುತ್ತಿರಬೇಕಾದ್ರೆ ನಿಮ್ಮ ಮಾಧ್ಯಮಗಳೇ ಜೈ. ಕಳೆಯುತ್ತಿದೆ ಕಾಲ, ಬಹಳ ಕಾಲ ಕಳೆಯಿತು. ಒಂದಾನೊಂದು ದಿವಸ ಯಾವ ಮಹಾನುಭಾವ ಸತ್ಯವ್ರತ ವಜ್ರ ಕಿರೀಟವನ್ನು ಧರಿಸಿಕೊಂಡು, ನಡುವಿನ ಒಡ್ಯಾಣವನ್ನು ಕಟ್ಟಿಕೊಂಡು, ತೋಳ ಬಾಪುರಿಗಳನ್ನು ಕಟ್ಟಿಕೊಂಡು ಅಲಂಕಾರ ಭೂಷಿತನಾಗಿ ರಾಜಸ್ಥಾನಕ್ಕೆ ಬರ್ತಾ ಇದ್ದಾನೆ. ಆ ಬರುವಾಗ ಪರಾಖ್ಯಳರಿದ್ದರು. ಆಗ ಒಬ್ಬ ರಾಜ ಇದ್ದಾನೆ ಅಂದರೆ ಆ ರಾಜನ ವಂಶಾವಳಿಗಳನ್ನು, ಅವನ ಗುಣವನ್ನು, ಅವನ ಗಾಂಭೀರ್ಯವನ್ನು, ಅವರ ತಾತ ಮುತ್ತಾತರ ಎತ್ತಾತಂದ್ರತವೆಂದು ಕೂಡ ಅವ್ರ ಗುಣ ವಂಶಾವಳಿಯನ್ನು ಹೇಳೋರು. ಮಹಾರಾಜ ಅಲಂಕಾರ ಭೂಷಿತನಾಗಿ ಬರ್ತಾ ಇದ್ದಾನೆ. ಅದನ್ನು ಕಂಪ್ಲೀಟಾಗಿ ಇದು ಮಾಡಿಬಿಡಿಯವ.